ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೆ ಎದ್ದ ತಕ್ಷಣನೇ ಒಂದು ಲೋಟ ಬಿಸಿನೀರು ಕುಡಿದು ಈಗ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ. ಸೊ ಹಂಗಾಗಿ 1 ಅವರ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಟ್ಯಾಬ್ಲೆಟ್ ತಗೊಂಡೆ ಅಂದರೆ 1 ಅವರ್ ಏನು ತಿನ್ನೋಂಗಿಲ್ಲ, ಆದಷ್ಟು ಜಾಸ್ತಿ ಏನು ತಿನ್ನೋದಿಲ್ಲ. ಸೊ ಹಂಗಾಗಿ 1 ಅವರ್ ಗ್ಯಾಪ್ ಕೊಟ್ಬಿಟ್ಟು ಶೇಂಗಾ ಮತ್ತು ಮೆಂತ್ಯನ ನೆನೆಸಿಟ್ಟಿದ್ದೆ ನೀರಲ್ಲಿ, ಅದನ್ನು ತಿಂದ್ಬಿಟ್ಟು ಕಷಾಯ ಮಾಡ್ಕೊಂಡಿದ್ದೆ. ಸಚಿನ್ಗೂ ಕೂಡ ಇವಾಗ ತಿರ್ತಿ ಎಲ್ಲ ಹೋಗಿ ಬಂದ್ಬಿಟ್ಟು ಸ್ವಲ್ಪ ಶೀತ ಅನಿಸ್ತಾ ಇದೆ, ಶೀತ ಆಗ್ಬಿಟ್ಟಿದೆ. ಅಲ್ಲಿ ಇಲ್ಲಿ ಜರ್ನಿ ಮಾಡಿಬಿಟ್ಟು ನೀರೆಲ್ಲ ಚೇಂಜ್ ಆಗುತ್ತಲ್ಲ, ವೆದರ್ ಚೇಂಜ್ ಆಗುತ್ತೆ. ಸೊ ಹಂಗಾಗಿ ಅವ್ರಿಗೂ ಕೂಡ ಒಂದು ಕಷಾಯ ಮಾಡೋಣ ಅಂತ ಹೇಳ್ಬಿಟ್ಟು, ನನಗೂ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿಬಿಟ್ಟಿದೆ, ಗಂಟ್ಲೆಲ್ಲ ಸ್ವಲ್ಪ ನೋವ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಒಂದು ಕಷಾಯ ಮಾಡ್ಕೊಂಡಿದ್ದೆ. ದೊಡ್ಡ ಪತ್ರೆ ಎಲೆದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಒಂದು ಲೋಟ ನೀರು ಹಾಕಿದ್ವಿ ಅಂದರೆ ಅದು 1/2 ಲೋಟ ಆಗೋ ತನಕ ಚೆನ್ನಾಗಿ ಕುದಿಸಿ ಅದನ್ನು ಬಿಸಿ ಬಿಸಿಯಾಗಿ ಕುಡಿದ್ರೆ ಕೆಮ್ಮು ಶೀತ ಏನಾದರೂ ಆಗಿದ್ರೆ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಅದನ್ನೇ ಮಾಡಿಕೊಂಡು ಕುಡಿತಾ ಇದ್ದೀನಿ. ಈ ಮಗು ಲಾಸ್ಟ್ ಟೈಮ್ ನಾವು ಸರ್ವಿಸಿಗೆ ಹೋಗಿದ್ವಲ್ಲ, 1,000 ಹೊಡಿದ್ಮೇಲೆ ಕಾರ್ ಸರ್ವಿಸ್ ಮಾಡಿಸಿದ್ವಲ್ಲ, ಅವಾಗ ಇದು ಕಾಂಪ್ಲಿಮೆಂಟ್ ಆಗಿ ಕೊಟ್ಟಿದ್ರು. ಒಂದು ಮನಿ ಪ್ಲಾಂಟು, ಹಾಗೇನೆ ಈಗ ಒಂದು ಮಗ್ ಕೊಟ್ಟಿದ್ರು, ತುಂಬಾ ಚೆನ್ನಾಗಿದೆ. ಸೊ ನಾನು ಅದರಲ್ಲೇ ಕುಡಿತಾ ಇದ್ದೀನಿ. ಹಾಗೆಯೇ ತಿಂಡಿ ಕೂಡ ಮಾಡಿಟ್ಟಿದ್ದೀನಿ. ಪಾಲಕ್ ರೈಸು ತುಂಬಾ ಹೆಲ್ತಿಗೆ ಒಳ್ಳೇದಂತಲೇ ಹೇಳ್ಬೋದು. ನಾರ್ಮಲ್ ಆಗಿ ಸೊಪ್ಪು ಸಾಂಬಾರು ಮಾಡ್ತೀವಿ ಪಾಲಕ್ ಸೊಪ್ಪಲ್ಲಿ, ಈ ರೀತಿ ಪಾಲಕ್ ರೈಸ್ ಮಾಡಿಕೊಂಡ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ಕಲರ್ಫುಲ್ ಆಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು. ಸೊ ಹಾಗೆಯೇ ಇವತ್ತೇನಕ್ಕೆ ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ, ತುಂಬಾ ಡ್ಯಾಂಡ್ರಫ್ ಆಗಿಬಿಟ್ಟಿದೆ. ಯಾಕೆ ಅಂದರೆ ಅಷ್ಟಾಗಿ ಯಾವುದು ಹೇರ್ ಪ್ಯಾಕನ್ನು ಮಾಡ್ಕೊಂಡಿರಲಿಲ್ಲ. ಹಾಗೆಯೇ ಸ್ವಲ್ಪ ನಂದು ಹೇಗೆ ಅಂದರೆ ಸ್ಕ್ಯಾಲ್ಪು ಒಂದು 4 ದಿನ ಆದಮೇಲೆ ಹೇರ್ ವಾಶ್ ಮಾಡಿಬಿಡ್ಬೇಕು. ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಸ್ಕ್ಯಾಲ್ಪು ಡ್ರೈ ಆಗಿಬಿಟ್ಟು ಡ್ಯಾಂಡ್ರಫ್ ಆಗುತ್ತೆ. ಸೊ ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಒಂದು 4 ದಿನ ಆದಮೇಲೆ ಏರ್ ಆಯಿಲ್ ಅಪ್ಲೈ ಮಾಡಿಬಿಡ್ತಿದ್ದೆ. ಇವಾಗ ಚಳಿ ಇತ್ತು, ಮಳೆಗಾಲದಲ್ಲೆಲ್ಲ ಹೇರ್ ಪ್ಯಾಕ್ ಅಷ್ಟೊಂದು ಅಪ್ಲೈ ಮಾಡೋದಿಲ್ಲ, ಯಾಕಂದರೆ ಬೇಗನೆ ಶೀತ ಆಗಿಬಿಡುತ್ತೆ. ಸೊ ಹಂಗಾಗಿ ಇವಾಗ ತುಂಬ ಚೆನ್ನಾಗಿದೆ ಬಿಸಿಲು, ಈ ಟೈಮಲ್ಲಿ ಏರ್ ಪ್ಯಾಕ್ಗಳನ್ನು ಟ್ರೈ ಮಾಡ್ಬೋದು ನೀವು. ಸೊ ಹಂಗಾಗಿ ಇವತ್ತು ಈ ಡ್ಯಾಂಡ್ರಫಿಗೆ ಅಂತ ಹೇಳ್ಬಿಟ್ಟು ಒಂದು ಏರ್ ಪ್ಯಾಕ್ ಮಾಡ್ಕೊತಿದ್ದೆ, ಅದನ್ನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹಾಗೇನೆ ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್. ಎಲ್ಲಾನು ಕೆಲಸನೂ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಸ್ವಲ್ಪ ಬಾಡಿ ಸ್ಟ್ರೆಚ್ ಮಾಡೋಣ ಅಂತ ಹೇಳಿ ಬಂದೆ, ಸ್ವಲ್ಪ ಯೋಗ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಊರಿಗೆ ಹೋಗಿ ಬಂದ್ಮೇಲೆ ಏನು ಅನಿಸ್ತಾ ಇರುತ್ತೆ, ಅಷ್ಟೊಂದು 24 ಅವರ್ಸ್ ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ. ಹೋದ್ಮೇಲೆ ಡೇ ಟೈಮ್ ಅಲ್ಲಿ ಸುತ್ತಾಡೋದೇ ಆಗುತ್ತೆ, ಏನಾದರೂ ಕೆಲಸ ಇದ್ರೆ ಅಷ್ಟೇ ಊರಿಗೆ ಹೋಗೋದು. ಸೊ ಹಂಗಾಗಿ ಬರೀ ಓಡಾಡೋದೇ ಆಗುತ್ತೆ, ಹೋಗಿ ರೆಸ್ಟ್ ಮಾಡೋ ಆಗಿರೋದಿಲ್ಲ. ಹಾಗೆಯೇ ನೈಟು ಜರ್ನಿ ಮಾಡೋದೇ ನಾವು ನೈಟು ಇಲ್ಲಿಂದ ನೈಟ್ ಹೋಗ್ಬಿಟ್ವಿ ಅಂದರೆ ಡೇ ಟೈಮಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೊಂದು ನೈಟ್ ಬರೋದೇ ಆಗುತ್ತೆ. ಸೊ ಹಂಗಾಗಿ ಚೆನ್ನಾಗಿ ನಿದ್ದೆನೂ ಆಗಿರೋದಿಲ್ಲ, ಬಾಡಿ ತುಂಬಾ ಸ್ಟ್ರೆಸ್ ಅನಿಸ್ತಾ ಇರುತ್ತೆ, ಬಂದ್ಬಿಡು ತುಂಬಾ ಲೇಸಿ ಫೀಲ್ ಅನಿಸ್ತಾ ಇರುತ್ತೆ. ಏನೇ ಒಂದು ಕೆಲಸ ಮಾಡೋದಕ್ಕೂ ಅಥವಾ ಯೋಗ ಮಾಡೋದಕ್ಕಾಗಿರ್ಬೋದು ಅಥವಾ ಏನೊಂದು ಎಕ್ಸಸೈಸು. ಬೆಳಗ್ಗೆ ಏನು ಮಾಡ್ತಾ ಇದ್ವಿ ಅಂದ್ರೆ, ಈ ಕಾರ್ ತೊಗೊಳೋದಕ್ಕೂ ಮುಂಚೆ 6 ಗಂಟೆಗೆ ಎದ್ಬಿಟ್ಟು ಇಲ್ಲೇ ಒಂದು ರೌಂಡ್ ವಾಕ್ ಹೋಗಿ ಬರ್ತಾ ಇದ್ವಿ ಇಬ್ರು ಕೂಡ. ಅಷ್ಟೊಂದು ಯೋಗ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಇಬ್ರು ಹೋಗಿ ಬರ್ತಾ ಇದ್ವಿ. ಅವ್ರು ಜಾಸ್ತಿ ಏನು ಒಬ್ಬರೇ ಆದರೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಜೊತೆಗೆ ಹೋಗ್ತಾ ಇದ್ದೆ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಬರೀ ಡ್ಯೂಟಿ ನೈಟ್ ನಿದ್ದೆ ಇರಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಲೇಟಾಗಿ ಎದ್ದೇಳ್ತಾರೆ. ಹಂಗಾಗಿ ಸೊ ವಾಕ್ ಹೋಗೋದಕ್ಕೂ ಆಗೋದಿಲ್ಲ, ಎದ್ದು ಕಾರ್ ವಾಶ್ ಮಾಡು, ರೆಡಿ ಆಗಿಬಿಡು, ಇದರಲ್ಲೇ ಆಗೋಗ್ಬಿಡುತ್ತೆ ಅವರಿಗೆ. ಸೊ ಹಂಗಾಗಿ ಬೇಗ ಎದ್ದೇಳೋದಿಲ್ಲ, ವಾಕ್ ಹೋಗ್ಲಿಕ್ಕೂ ಆಗ್ತಾ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಯೋಗನೇ ಮಾಡೋಣ, ಬಾಡಿನ ಸ್ವಲ್ಪ ಆದರೂ ಏನಾದರೂ ಒಂದು ವರ್ಕೌಟ್ ಮಾಡೋಣ, ಒಂದು ಬಾಡಿಗೆ ಒಂದು ಆ್ಯಕ್ಟಿವಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಯೋಗನೇ ಲೈಟಾಗಿ ಮಾಡ್ತೀನಿ. ತುಂಬಾ ಗಂಟ್ಲು ನೋವಾಗ್ಬಿಟ್ಟು ಕುತ್ತಿಗೆಲ್ಲ ತುಂಬಾ ನೋವು ಅನಿಸ್ತಾ ಇತ್ತು. ಅದೇನಕ್ಕೋ ಗೊತ್ತಿಲ್ಲ, ಥೈರಾಯ್ಡ್ ಇರೋದಕ್ಕೋ ಏನಕ್ಕೋ ಗೊತ್ತಿಲ್ಲ, ಬೇಗ ಇನ್ಫೆಕ್ಟ್ ಆಗಿಬಿಡುತ್ತೆ. ಏನಾದರೂ ಸ್ವಲ್ಪ ವೆದರ್ ಚೇಂಜ್ ಆಯಿತು, ಏನಾದರೂ ನೀರು ಚೇಂಜ್ ಆಯಿತು ಅಂತ ಹೇಳ್ಬಿಟ್ಟಿದ್ರೆ ಸ್ವಲ್ಪ ಗಂಟ್ಲು ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಏನು ಅಷ್ಟೊಂದು ಎಕ್ಸಸೈಸ್ ಮಾಡೋದಕ್ಕಾಗೋದಿಲ್ಲ ಅಥವಾ ಯೋಗನೂ ಮಾಡೋದಕ್ಕೆ ಅಷ್ಟೊಂದು ಎನರ್ಜಿ ಇರೋದಿಲ್ಲ ಊರಿಗೆ ಹೋಗಿ ಬಂದಮೇಲೆ. ಯಾರೆಲ್ಲ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀರಾ, ಬೆಳಗ್ಗೆ ಎದ್ದ ತಕ್ಷಣ ನೀವು ನೀರನ್ನು ಏನನ್ನು ಕುಡಿದೇನೆ ಜಸ್ಟ್ 1 ಲೋಟ ಬಿಸಿನೀರು ಕುಡಿದ್ಬಿಟ್ಟು ನೀವು ಟ್ಯಾಬ್ಲೆಟ್ ತೊಗೊಂಡ್ರೆ ಆಯಿತು. ನಮ್ಮ ಅಕ್ಕಂಗೂ ಅಷ್ಟೇ ಆಲ್ಮೋಸ್ಟ್
38 ಏನೋ ಇತ್ತು. ಇದೇ ಥರನ ಅವ್ರು ಡಾಕ್ಟ್ರು ಸಜೆಸ್ಟ್ ಮಾಡಿದ್ರಂತೆ ಬೆಳಗ್ಗೆ ಎದ್ದ ತಕ್ಷಣ ಟ್ಯಾಬ್ಲೆಟ್ ತೊಗೊಳ್ಬೇಕು, 1 ಗಂಟೆವರೆಗೂ ಏನನ್ನು ತಿನ್ನಬಾರ್ದು, ಅಂದರೆ ಖಾಲಿ ಹೊಟ್ಟೆಗೆ ಟ್ಯಾಬ್ಲೆಟ್ ತೊಗೊಳ್ಬೇಕು. ಟೀ ಕಾಫಿ ಕುಡ್ದೆ ನೆಕ್ಸ್ಟ್ ನಾವು ತೊಗೊಳ್ತೀವಿ ಅಂದರೆ ಆಗೋದಿಲ್ಲ. ಎದ್ದ ತಕ್ಷಣ ಟ್ಯಾಬ್ಲೆಟ್ ತೊಗೊಂಡು ನೆಕ್ಸ್ಟ್ ನೀವು ಬೇಕಂದರೆ 1 ಅವರ್ ಬಿಟ್ಟು ಟೀ ಕಾಫಿ ಕುಡಿತೀರೋ ಅಥವಾ ಏನಾದ್ರು ಕಷಾಯಗಳು ಕುಡಿತೀರೋ ನೆಕ್ಸ್ಟ್ ನೀವು ಏನು ಬೇಕಾದರೂ ಮಾಡ್ಕೊಳ್ಬೋದು. ತಿಂಡಿ ತಿನ್ನೋದಕ್ಕೂ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಟ್ಯಾಬ್ಲೆಟ್ ತೊಗೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅವಳಿಗೂ ಕೂಡ ಅಷ್ಟೇ ಕಡಿಮೆ ಆಗ್ತಾ ಬರ್ತಿದೆ, ಈ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿ ನನಗೂ ಕೂಡ ಸಜೆಸ್ಟ್ ಮಾಡಿದ್ಲು. ನಾನು ಕೂಡ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ. 1 ಇಯರ್ ಬ್ಯಾಕ್ ಇತ್ತು ನನಗೆ 18 ಏನೋ ಇತ್ತು ಥೈರಾಯ್ಡು. ನನಗೇನಾಯಿತು ಅಂದರೆ ನಾನು ನೆಗ್ಲೆಕ್ಟ್ ಮಾಡಿದೆ ಅನ್ನೋದಕ್ಕಿಂತ ಆರಾಮಾಗಿ ಯೋಗ ಮಾಡ್ತೀನಲ್ವ, ಯೋಗದಲ್ಲೇ ಕಡಿಮೆ ಆಗುತ್ತೆ. ಫುಡ್ ಹ್ಯಾಬಿಟ್ನ ಕೂಡ ತುಂಬಾ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ಅದರಲ್ಲೇ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಟ್ಯಾಬ್ಲೆಟ್ ತೊಗೊಳ್ತಾ ಇರಲಿಲ್ಲ. ಜಸ್ಟ್ 14 ಇತ್ತು ಅಷ್ಟೇ. ಯಾಕೋ ನನಗೇನೆ ಫುಲ್ ಫೇಸಲ್ಲೆಲ್ಲ ತುಂಬಾ ಚೇಂಜಸ್ ಆಯಿತು. ಫೇಸ್ ಆಗಿರ್ಬೋದು, ಬಾಡಿಲಾಗಿರ್ಬೋದು. ನನ್ನ ವೆಯ್ಟಿಗೆ ತುಂಬಾ ಫೇಸ್ ಎಲ್ಲ ದಪ್ಪ ಅನಿಸ್ತಾ ಇತ್ತು. ಸೊ ಹಂಗಾಗಿ ಒಂದ್ಸಲಿ ಚೆಕ್ ಮಾಡ್ಸೋಣ, ಥೈರಾಯ್ಡ್ ಏನಾದರೂ ಜಾಸ್ತಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಹಾಗೆಯೇ ಪೀರಿಯಡ್ಸ್ ಕೂಡ ಸ್ವಲ್ಪ ಡಿಲೇ ಅನಿಸ್ತಾ ಇತ್ತು. ಹೇರ್ ಫಾಲ್ ಆಗಿರ್ಬೋದು ಅಥವಾ ಪಿಂಪಲ್ಸ್ ನೋಡ್ಬೋದು ಕೆಲವೊಂದು ಹಂಗಂಗೆ. ಸ್ವಲ್ಪ ಶುಗರ್ ಐಟಮ್ಸ್ ಏನಾದರೂ ಸ್ವಲ್ಪ ತಿಂದರೆ, 1 ಸ್ಪೂನ್ ಶುಗರ್ ತಿಂದೆ ಅಂದರೆ ನನ್ನ ಫೇಸಲ್ಲಿ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಒಂದ್ಸಲಿ ಥೈರಾಯ್ಡ್ ಚೆಕ್ ಮಾಡಿಸ್ಕೊಂಡು ಬಂದಿದ್ದೆ ದುರ್ಗದಲ್ಲಿ. ಸೊ ಅಲ್ಲಿ ನನಗೆ ಥೈರಾಯ್ಡ್ ಜಾಸ್ತಿ ಇದೆ, ಟ್ಯಾಬ್ಲೆಟ್ ತೊಗೊಳ್ಬೇಕು ಅಂತೇಳಿ 50 mg ಇದೇನೋ ನನಗೆ ಕೊಟ್ಟಿರೋದು. ಮುಂಚೆ 14 ಇದ್ದಾಗ ಜಸ್ಟ್ 25 mg ಇದೇನೋ ಕೊಟ್ಟಿದ್ರು. ಇವಾಗ ಜಾಸ್ತಿ ತೊಗೊಳ್ಬೇಕು, ಏನೂ ಮಾಡೋಂಗಿಲ್ಲ. ಸೊ ಅದಕ್ಕೆ ನೆಗ್ಲೆಕ್ಟ್ ಮಾಡಬಾರ್ದು, ಅದಕ್ಕೆ ಚೆನ್ನಾಗಿ ವರ್ಕ್ ಮಾಡ್ಬೇಕು ನಾವು. ನೀವು ಯೋಗದಲ್ಲೇ ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊತೀರಾ ಅಂದರೆ ಅದನ್ನು ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕು. ನಾನೇನು ಮಾಡ್ತಾಯಿದ್ದೆ, ಊರಿಗೆ ಹೋಗಿ ಬರೋದು, ಅಲ್ಲಿ ಇಲ್ಲಿ ಆಚೆ ಈಚೆ ಆದಾಗ ಸ್ವಲ್ಪ ಮಿಸ್ ಆದಾಗ ಅದು ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗ್ತಿರ್ಲಿಲ್ಲ ಥೈರಾಯ್ಡ್ ಮೇಲೆ. ಸೊ ಹಂಗಾಗಿ ನಾನು ಇವಾಗ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಸಿಗ್ತಿದೆ. ಫೇಸಲ್ಲೂ ಕೂಡ ಚೇಂಜಸ್ ಆಗ್ತಾ ಇದೆ, ಥೈರಾಯ್ಡ್ ಕಡಿಮೆ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಹಾಗೆಯೇ 3 ಮಂತ್ಸಿಗೆ ಮತ್ತೆ ಬರೋದಕ್ಕೆ ಹೇಳಿದ್ದಾರೆ. ಅವಾಗ ಮತ್ತೆ ಹೋಗಬೇಕು ಎಷ್ಟಾಗಿದೆ ಅಂತೇಳಿ, ಅವಾಗ ತೋರಿಸ್ತೀನಿ, ರಿಸಲ್ಟ್ ಹೇಳ್ತೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಯಾರಾದರೂ ಥೈರಾಯ್ಡ್ ಇದ್ದರೆ ಖಾಲಿ ಹೊಟ್ಟೆಗೆ ತೊಗೊಳ್ಳಿ. ಟೀ ಕಾಫಿ ಕುಡಿದು ತೊಗೊಳ್ತೀವಿ ಅಂದರೆ ನಿಮ್ಗೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಸೊ ಹಂಗಾಗಿ ಯಾರಾದರೂ ತೊಗೊಳ್ಳೋರಿದೆ ಈ ರೀತಿ ನನ್ನ ಒಂದು ಟಿಪ್ಸ್ ಅಂತ ಹೇಳ್ಬೋದು. ಹಾಗೆಯೇ ಥೈರಾಯ್ಡ್ ಇದ್ದಾಗ ನೆಕ್ಕೆಲ್ಲ ತುಂಬಾ ದಪ್ಪ ಅನಿಸ್ತಾ ಇರುತ್ತೆ, ಫೇಸ್ ನೋಡ್ಬೋದು, ಜಾ ಲೈನ್ಸೇ ಕಾಣಿಸಲ್ಲ, ಹಾಗೆಯೇ ಸ್ಯಾಗಿ ಆಗಿರುತ್ತೆ ಇಲ್ಲಿ ನೆಕ್ ಹತ್ರ ಎಲ್ಲ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಕೆಲವೊಂದು ಎಕ್ಸಸೈಸ್ಗಳನ್ನು ಕಂಪಲ್ಸರಿಯಾಗಿ ಮಾಡ್ತೀನಿ. ಫೇಸ್ ಎಕ್ಸಸೈಸ್ ಆಗಿರ್ಬೋದು, ನೆಕ್ ಆಗಿರ್ಬೋದು. 1 ನಿಮಿಷ, ಯಾರು ನನ್ನ ಹಸ್ಬೆಂಡ್ ಬಂದಿದ್ರು, ಸಚಿನ್ ಬಂದಿದ್ರು, ಕೆಳಗಡೆ ಕಾರ್ ವಾಶ್ ಮಾಡ್ತಾ ಇದ್ದಾರೆ. ಟೋಕನ್ ಕೊಟ್ಟೋಗೋಣ ಅಂತೇಳಿ ಬಂದಿದ್ರು. ಕೈಯಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ, ಈಗೊಂದು 5-6 ತಿಂಗಳಾಯ್ತು ಅನ್ಸುತ್ತೆ, ಕಡಿಮೆನೇ ಆಗಿಲ್ಲ. ಸೊ ಹಂಗಾಗಿ ಕಂಟಿನ್ಯೂಸ್ ಆಗಿ ಚಂದಾಪುರದಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಹಂಗಾಗಿ ಟೋಕನ್ ತೊಗೊಂಡು ಬಂದಿದ್ರು. ಬೆಳಗ್ಗೆನೇ ಹೋಗಿ ತೊಗೊಂಡು ಬಂದ್ಬಿಡ್ಬೇಕು, ಇಲ್ಲಾಂದರೆ ಅವ್ರು ಡಾಕ್ಟ್ರು ಡೈಲಿ ಬರೋದಿಲ್ಲ, ಬುಧವಾರ ಅಷ್ಟೇ ಬರೋದು. ಚಂದಾಪುರದಲ್ಲಿ ಚಕ್ರ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ಬರೋದೇ ಬುಧವಾರ ಒಂದ್ಸಲಿ ಅಷ್ಟೇ. ಆ ಬುಧವಾರದಲ್ಲಿ ಅದು ಕೂಡ ನೈಟ್ 7:30-8 ಗಂಟೆ ಅಷ್ಟೇ ಬರೋದು. ಸೊ ಹಂಗಾಗಿ ಟೋಕನ್ ನಾವು ಮುಂಚೆನೇ ತೊಗೊಂಡು ಬಂದು ಬೆಳಗ್ಗೆನೇ ಇಟ್ಕೊಂಡಿರ್ತೀವಿ. ಸಂಜೆ ತೊಗೊಳ್ತೀವಿ ನಾವು ಕನ್ಸಲ್ಟೇಷನ್ಗೆ ಹೋದಾಗ ಅಂದರೆ ತುಂಬಾ ದೊಡ್ಡದಾಗಿರುತ್ತೆ ಕ್ಯೂ, ಅವಾಗ ತೊಗೊಳ್ತೀವಂತೆ. ಸೊ ಹಂಗಾಗಿ ಬೆಳಗ್ಗೆನೇ ಟೋಕನ್ ತೊಗೊಂಡು ಬಂದುಬಿಟ್ಟು ಸಂಜೆ ನಾವು ಹೋಗಿ ತೋರಿಸ್ಕೊಂಡು ಬರ್ತೀವಿ. ಇದು ಆಲ್ರೆಡಿ ನಾನು 3rd ಟೈಮ್ ಹೋಗ್ತಾ ಇರೋದು. ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗ್ತಾ ಇದೆ, ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟು ಬ್ರೇಕ್ ಆಗೋದು ಈ ರೀತಿ ಆಗ್ತಾ ಇದೆ. ಸೊ ಹಂಗಾಗಿ ಕಂಟಿನ್ಯೂಸ್ ಆಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಮತ್ತೆ ಟೋಕನ್ ತೊಗೊಂಡು ಬಂದಿದ್ದೀವಿ. ಹಾಗೆಯೇ ಬನ್ನಿ ಇವಾಗ ಥೈರಾಯ್ಡ್ಗೆ ನಾನು ಯಾವ ರೀತಿ ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಯಾರಿಗೆಲ್ಲ ಥೈರಾಯ್ಡ್ ಇದೆ ಅಂಥವ್ರು ಇದನ್ನು ಟ್ರೈ ಮಾಡ್ಬೋದು. ಯಾರಿಗೆಲ್ಲ ಫೇಸ್ ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ, ಹಾಗೆಯೇ ನೆಕ್ಕೆಲ್ಲ ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ ಅಂಥವ್ರು ಒಮ್ಮೆ ಟ್ರೈ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಜಸ್ಟ್ ತುಂಬ ಸಿಂಪಲ್ ಆಗಿರುತ್ತೆ ಮಾಡೋದು, ಸಿಂಪಲ್ ಆಗಿದ್ರೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಥೈರಾಯ್ಡ್ ಇರೋರಿಗೆ. ಹಾಗೆಯೇ ಫೇಸ್ ಎಲ್ಲ ಯಾರಿಗೆಲ್ಲ ಟೋನಿಂಗ್ ಆಗಬೇಕು ಅವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಏನಿಲ್ಲ, ನೆಕ್ಕನ್ನು ನೀವು ಆರಾಮಾಗಿ ಕುತ್ಕೊಳ್ಬೇಕು. ಫಸ್ಟ್ ನೀವು ಆರಾಮಾಗಿ ಚಪ್ಪಲು ಹಾಕ್ಕೊಂಡು ಆರಾಮಾಗಿ ನೆಲದ ಮೇಲೆ ಕುತ್ಕೊಳ್ಬೇಕು. ಯಾವುದೇ ಒಂದು ಯೋಗ ಮಾಡಬೇಕಾದ್ರೆ ನೀವು ಡೈರೆಕ್ಟ್ ನೆಲದ ಮೇಲೆ ಕುತ್ಕೊಂಡು ಮಾಡೋದಕ್ಕಿಂತ ಒಂದು ಮ್ಯಾಟ್ ಅಥವಾ
ಯೋಗ ಮ್ಯಾಟ್ ಇದ್ರೆ ಬೆಸ್ಟು, ಅಥವಾ ನಿಮ್ಮ ಮನೇಲಿ ಸಾಪ ಏನಾದರೂ ಇದ್ರೆ ಅದನ್ನು ಯೂಸ್ ಮಾಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದು. ಡೈರೆಕ್ಟ್ ನೀವು ಹತ್ತಿಗೆ ಕಾಂಟ್ಯಾಕ್ಟ್ ಇಟ್ಕೊಂಡು ಕೂತ್ಕೊಳ್ಳೋದು ಅಷ್ಟೊಂದು ಒಳ್ಳೇದಲ್ಲ ಯೋಗ ಮಾಡಬೇಕಾದ್ರೆ. ಸೊ ಹಂಗಾಗಿ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಮ್ಯಾಟ್ ಇದ್ರೆ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾವು ಆರಾಮಾಗಿ ಕೂತ್ಕೊಳ್ಬೇಕು, ಫ್ರೀಯಾಗಿ ಮೈಯೆಲ್ಲ ಬಾಡಿನೆಲ್ಲ ಫುಲ್ ಫ್ರೀಯಾಗಿ ಬಿಟ್ಕೊಂಡು ಕೂತ್ಕೊಂಡು. ನೆಕ್ಸ್ಟ್ ನೀವು ಈ ರೀತಿ ನೆಕ್ಕನ್ನು ರೈಟ್ ಸೈಡು ರೊಟೇಟ್ ಮಾಡಬೇಕು ನಿಧಾನಕ್ಕೆ ಈ ರೀತಿ ರೈಟ್ ಸೈಡು ಒಂದು 20 to 25 ನಿಮ್ಗೆ ಎಷ್ಟು ಮಾಡೋದಕ್ಕಾಗುತ್ತೆ ಅಷ್ಟು ನೀವು ಮಾಡ್ಬೋದು. ಆಮೇಲೆ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ಬೋದು ನಿಮ್ಮ ಬಾಡಿ ಫ್ರೀ ಆದಮೇಲೆ. ಹಾಗೆಯೇ ಅದೇ ರೀತಿ ಲೆಫ್ಟ್ ಸೈಡ್ ಕೂಡ ಅಷ್ಟೇ ಈ ರೀತಿ ರೊಟೇಟ್ ಮಾಡ್ತಾ ಹೋಗ್ಬೇಕು, ನಿಧಾನಕ್ಕೆ ಮಾಡಬೇಕು. ಇಲ್ಲ ಟ್ವಿಸ್ಟ್ ಏನಾದರೂ ಆಯ್ತಂದ್ರೆ ನೋವಾಗೋದಂತೂ ಖಂಡಿತ ಉಳುಕ್ಬಿಡುತ್ತೆ ಕತ್ತಲ್ವಾ. ಸೊ ಹಂಗಾಗಿ ಇದು ಕೂಡ ನಿಮ್ಮ ಥೈರಾಯ್ಡ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾವು ಯಾವ್ದು ಮಾಡಬೇಕಂದ್ರೆ ಈ ರೀತಿ ನೆಕ್ಕನ್ನು ಮೇಲೆ ಮತ್ತು ಕೆಳಗಡೆ ಈ ರೀತಿ ನಾವು ಸ್ಟ್ರೆಚ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೀವು ಮೇಲೆ ಎಷ್ಟು ಮಾಡೋದಕ್ಕಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಬೇಕಾಗುತ್ತೆ, ಕೆಳಗಡೆನೂ ಅಷ್ಟೇ ನೆಲದವರೆಗೂ ಇದೆ. ಸ್ಟ್ರೆಚ್ ಮಾಡೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡ್ಸ್ ಎಲ್ಲ ಬ್ಯಾಲೆನ್ಸ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ರೀತಿ ಮೇಲೆ ಕೆಳಗಡೆ ನಿಮಗೆ ಇದನ್ನು ಕೂಡ ಎಷ್ಟಾಗುತ್ತೋ ಅಷ್ಟು ನೀವು ಕಂಟಿನ್ಯೂ ಮಾಡ್ಬೋದು. ನಿಮಗೆ ಅಭ್ಯಾಸ ಆಗ್ತಾ ಆಗ್ತಾ ಬಾಡಿ ಕೂಡ ಅಡ್ಜಸ್ಟ್ ಆಗಿರುತ್ತೆ, ಅವಾಗ ಜಾಸ್ತಿ ಕೂಡ ಮಾಡ್ಬೋದು. ಹಾಗೆಯೇ ನೆಕ್ಸ್ಟ್ ರೈಟಿಂದ ಲೆಫ್ಟಿಂದ ರೈಟ್, ಈ ಎಕ್ಸಸೈಸ್ನು ಕೂಡ ಥೈರಾಯ್ಡ್ಗಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಸಿಂಪಲ್ ಆಗಿದೆ ಬಟ್ ತುಂಬಾ ವರ್ಕ್ ಆಗುತ್ತೆ. ಈ ಎಕ್ಸಸೈಸ್ ಆದಮೇಲೆ ನಿಮಗೆ ಫೇಸು ತುಂಬಾ ದಪ್ಪ ಆಗಿದೆ, ಫೇಸ್ ಟೋನಿಂಗ್ ಆಗಬೇಕಂದ್ರೆ ಆರಾಮಾಗಿ ನೀವು ಈ ಎಕ್ಸಸೈಸ್ಗಳನ್ನು ಮಾಡ್ಬೋದು. ಜಸ್ಟ್ ನಿಮ್ಮ ಕತ್ತನ್ನು ಮೇಲೆ ಎತ್ಬಿಟ್ಟು ಸೀಲಿಂಗ್ ಏನಿರುತ್ತೆ ಮನೆಯದು, ಸೀಲಿಂಗಿಗೆ ಕಿಸ್ ಮಾಡೋ ಥರ ಒಂದು ಎಕ್ಸಸೈಸು. ನಿಮ್ಮ ಲಿಪ್ಸನ್ನು ಕಿಸ್ ಮಾಡೋ ಥರ ಸೀಲಿಂಗಿಗೆ ಮಾಡಬೇಕಾಗತ್ತೆ. ಈ ಒಂದು ಎಕ್ಸಸೈಸು ನಮ್ಮ ಜಾಲೈನ್ಸ್ ಏನಿರುತ್ತೆ ಅದು ಟೋನಿಂಗ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಫೇಸ್ ಎಲ್ಲ ತುಂಬ ದಪ್ಪ ಅನಿಸ್ತಾ ಇರುತ್ತಲ್ಲ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಜಾಲೈನ್ಸ್ ಎಲ್ಲ ನೀಟಾಗಿ ಕಾಣಿಸುತ್ತೆ, ಫೇಸ್ ಟೋನಿಂಗ್ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ರೀತಿ ಗಾಳಿಯನ್ನು ನೀಟಾಗಿ ತಗೋಬೇಕು. ಗಾಳಿಯನ್ನು ನೀಟಾಗಿ ತಗೊಂಡು ಹೋಲ್ಡ್ ಮಾಡಬೇಕು. ಗಾಳಿಯನ್ನು ನಿಮ್ಗೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಹೋಲ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ಬಿಡಬೇಕಾಗುತ್ತೆ ಗಾಳಿನ. ಇದೇ ರೀತಿ ಇದನ್ನು ಕೂಡ ಕಂಟಿನ್ಯೂಸ್ ಒಂದು 20 ರಿಂದ 30ವರೆಗೂ ನೀವು ಇದನ್ನು ರಿಪಿಟೇಷನ್ಸ್ ಮಾಡ್ಬೋದು. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ಸ್ಟಾರ್ಟಿಂಗಲ್ಲಿ ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಇದರಿಂದ ನಿಮಗೆ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ. ಆವಾಗ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಸ್ಕಿನ್ ಗ್ಲೋ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ನೆಕ್ಸ್ಟ್ ನಿಮ್ಮ ಫ್ರಂಟಲ್ಲಿ ಏನಿರುತ್ತೆ ಅದನ್ನು ನೋಡಿಕೊಂಡು ಕಿಸ್ ಮಾಡೋ ಥರ ಒಂದು ಎಕ್ಸಸೈಸು. ಇದು ಕೂಡ ಮೌತ್ ಏರಿಯಾ ಏನಿರುತ್ತೆ ಅದಕ್ಕೆಲ್ಲನೂ ಕೂಡ ಜಾಲೈನ್ಸ್ ಎಲ್ಲ ನೀಟಾಗಿ ಆಗೋದಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ನಾವು ಲಾಸ್ಟ್ ಒನ್ನು ಮೇಲೆ ನೋಡ್ಕೊಂಡು ಮಾಡಿದ್ವಿ, ಇದನ್ನು ಮುಂದೆ ಫ್ರಂಟಲ್ಲಿ ನೋಡಿಕೊಂಡು ಫ್ರಂಟ್ ಏನಿರುತ್ತೆ ಅದನ್ನು ನೀಟಾಗಿ ಕತ್ತು ಸ್ಟ್ರೈಟ್ ಆಗಿರಬೇಕು. ಕತ್ತು ಸ್ಟ್ರೈಟ್ ಆಗಿಟ್ಕೊಂಡು ನೋಡ್ತಾ ಇರ್ಬೋದು. ಈ ಎಕ್ಸಸೈಸ್ ಮಾಡಿದಾಗ ಜಾಲೈನ್ ಏನಿರುತ್ತೆ ಇಲ್ಲಿ ನರ್ವ್ಸ್ ಎಲ್ಲ ಸ್ಟ್ರೆಚ್ ಆಗ್ತಾ ಇರುತ್ತೆ. ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಇಲ್ಲಿ ಟೋನಿಂಗ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ನೆಕ್ಸ್ಟು ನಮಗೆ ತುಂಬಾ ನಾಲ್ಗೆ ದಪ್ಪ ಆಗಿದೆ ಅನಿಸ್ತಾ ಇರುತ್ತೆ, ಬಾಯಿ ತೊದಲಿಸ್ತಾ ಇರುತ್ತೆ, ಅಂಥ ಟೈಮಲ್ಲಿ ನಾವು ಈ ಒಂದು ಎಕ್ಸಸೈಸ್ನ ಮಾಡ್ಬೋದು. ಹಾಗೆಯೇ ತುಂಬ ಸ್ಪೋಕನ್ ಆಗಿ ಮಾತಾಡೋದಕ್ಕೂ ಕೂಡ ಈ ಒಂದು ಎಕ್ಸಸೈಸ್ ತುಂಬಾ ಹೆಲ್ಪ್ ಆಗುತ್ತೆ. ನಾಲ್ಗೆನ ಕ್ಲೀನ್ ಮಾಡೇ ಮಾಡಿರ್ತೀವಿ ಎಲ್ಲನೂ ಕೂಡ, ಆದರೂ ಕೂಡ ಸ್ವಲ್ಪ ದಪ್ಪ ಅನಿಸ್ತಾ ಇರುತ್ತೆ, ಬಾಯಲ್ಲಿ ತೊದಲುತ್ತಾ ಇರುತ್ತೆ ಮಾತುಗಳು. ಆವಾಗ ಈ ಒಂದು ಎಕ್ಸಸೈಸ್ನ ಮಾಡ್ಬೋದು. ನಾಲ್ಗೆನ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಬೇಕಾಗುತ್ತೆ ನಾವು. ಈಗ ನೋಡ್ಬೋದು ನೀವು ನಾಯಿಗಳದೆಲ್ಲ ಇಷ್ಟು ನಾಲ್ಗೆ ಉದ್ದವಾಗಿರುತ್ತೆ, ತೆಳುವಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಅದು ತುಂಬ ನಾಲ್ಗೆನ
ಚೆನ್ನಾಗಿ ಯೂಸ್ ಮಾಡ್ತಾ ಇರುತ್ತೆ ಎಲ್ಲದಕ್ಕೂ ಕೂಡ. ಸೊ ಹಂಗಾಗಿ ತುಂಬಾ ಸ್ಟ್ರೆಚಬಲ್ ಆಗಿರುತ್ತೆ, ಹಾಗೆಯೇ ತೆಳುವಾಗಿ ಇರುತ್ತೆ. ಸೊ ಅದೇ ಒಂದು ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಈ ರೀತಿ ನಾಲ್ಗೆನ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡ್ಬೋದು. ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೀವು ಮಾಡ್ಬೋದು. ನಿಧಾನವಾಗಿ ಸ್ಟಾರ್ಟ್ ಮಾಡಿ. ತುಂಬ ಜಾಸ್ತಿ ಫಸ್ಟ್ ಡೇನೇ ಮಾಡಿಬಿಟ್ರೆ ತುಂಬ ನೋವು ಸ್ಟಾರ್ಟ್ ಆಗಿಬಿಡುತ್ತೆ ಫೇಸಲ್ಲಿ, ನೆಕ್ಕಲ್ಲಿ ಎಲ್ಲ. ಸೊ ಹಂಗಾಗಿ ಹಾಗೆಯೇ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಫಿಶ್ ಪೋಸ್ ಅಂತ ಹೇಳ್ತಾರೆ. ಇದು ಕೂಡ ಫೇಸ್ ಟೋನಿಂಗಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೇಮ್ ಫಿಶ್ ಪೋಸ್ ಮಾಡೋದು. ಇಲ್ಲಿ ಒಳಗಡೆ ತಗೊಂಡು ನೆಕ್ಸ್ಟ್ ಲಿಪ್ಸನ್ನು ಮುಂದೆ ಹಾಕಿದ್ರೆ ಫಿಶ್ ಪೋಸ್. ಇದು ಕೂಡ ಅಷ್ಟೇ. ಇಲ್ಲಿ ಜಾಲೈನ್ಸ್, ಇಲ್ಲಿ ಬೋನ್ಸ್ ಏನಿರುತ್ತೆ, ಚೀಕ್ ಬೋನ್ಸ್ ಇರುತ್ತಲ್ಲ, ಸೊ ಅದನ್ನೆಲ್ಲ ಟೋನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇಲ್ಲಿ ತುಂಬ ಫ್ಯಾಟ್ ಇದ್ದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಒಂದು ಎಕ್ಸಸೈಸ್ನ ಕೂಡ ನೀವು ಫೇಸ್ ಎಕ್ಸಸೈಸಲ್ಲಿ ಸೇರಿಸ್ಕೊಳ್ಬೋದು. ಹಾಗೆಯೇ ನೆಕ್ಸ್ಟ್ ಒನ್ ಬಂದುಬಿಟ್ಟು ಚಿಕ್ಕವೋ ಮತ್ತು ದೊಡ್ಡವೋ. ಓ ನೋಡ್ಬೋದು. ಚಿಕ್ಕವೋ ಮತ್ತು ದೊಡ್ಡವೋನ ಬಾಯಲ್ಲಿ ಹೇಳ್ಬೇಕಾಗತ್ತೆ. ನೀವು ಹೇಳ್ಕೊಂತ ಜೋರಾಗಿ ಬೇಕಾದ್ರೂ ಮಾಡ್ಬೋದು, ಅಥವಾ ಹಾಗೇನೆ ಹೇಳ್ತಾ ಹೋದ್ರೆ ಬಾಯಿ ಹಾಗೆ ಡ್ರೈ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ನಿಧಾನವಾಗಿ ಸೈಲೆಂಟ್ ಆಗೇನೆ ಹೇಳಿದ್ರೆ ಒಳ್ಳೆಯದು. ಇದು ಕೂಡ ಅಷ್ಟೇ ಬ್ಲಡ್ ಸರ್ಕ್ಯುಲೇಷನ್ಗೆ ಎಲ್ಲದಕ್ಕೂ ಕೂಡ ಫೇಸ್ ಯೋಗದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಎಲ್ಲ ಎಕ್ಸಸೈಸ್ನ ಕೂಡ ನೀವು ನಿಧಾನವಾಗಿನೇ ಸ್ಟಾರ್ಟ್ ಮಾಡಿ. ಫಸ್ಟ್ ಡೇ ನೀವು ಒಂದು 10 ರಿಂದ 15 ಮಾಡಿ, ನಿಮ್ಗೆ ಇನ್ನೂ ಚೆನ್ನಾಗಿ ಒಂದು ವಾರ ಅದನ್ನೇ ಕಂಟಿನ್ಯೂ ಮಾಡಿ. ನಿಮಗೆ ಬಾಡಿ ಅಡ್ಜಸ್ಟ್ ಆಯಿತು ಅಂದಾಗ ಜಾಸ್ತಿ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ಸ್. ಹಾಗೆಯೇ ಸ್ವಲ್ಪ ಬಾಡಿ ಸ್ಟ್ರೆಚ್ ಮಾಡಿಬಿಟ್ಟು ಕೆಲವೊಂದು ಯೋಗ ಪೋಸಸ್ನೆಲ್ಲ ಮಾಡಬೇಕು. ಅದಕ್ಕೂ ಕೂಡ ಒಂದು 10 ನಿಮಿಷ, ನೀವೇನಿಲ್ಲ ಜಸ್ಟ್ ದಿನದಲ್ಲಿ ಒಂದು ಅರ್ಧದಿಂದ ಒಂದು 3/4 ಗಂಟೆವರೆಗೂ ನೀವು ಯೋಗಕ್ಕೆ ಟೈಮ್ ಕೊಟ್ಟರೆ ನಿಮಗೆ ಒಳ್ಳೆ ಬಾಡಿಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗ್ಲೂ ಇದು 1 ತಿಂಗಳಲ್ಲಿ ಅಥವಾ 15 ದಿನದಲ್ಲಿ ಯಾವುದೇ ರಿಸಲ್ಟ್ ಸಿಗೋದಿಲ್ಲ. ನೀವು ಕಂಟಿನ್ಯೂಸ್ ಆಗಿ ಮಾಡಿದರೆ ನಿಮ್ಮ ಲೈಫ್ ಟೈಮ್ಗೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಫ್ಯೂಚರಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯೋಗ ಮಾಡೋದ್ರಿಂದ. ನಿಮಗೆ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವ್ಯಾವ ಪೋಸಸ್ ಇಷ್ಟ ಆಗುತ್ತೆ, ನಿಮಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅದ್ರ ಮೇಲೆ ನೀವು ಯೋಗವನ್ನು ಮಾಡ್ತಾ ಹೋದರೆ ಆಗುತ್ತೆ ಅಷ್ಟೇ. ಅದರಲ್ಲೂ ಮೇಯ್ನ್ ಇದು ಬಟರ್ಫ್ಲೈ ಪೋಸ್ ಇದೆ ಅಲ್ಲ, ಇದು ತುಂಬಾ ಇಂಪಾರ್ಟೆಂಟು ಹೆಣ್ಮಕ್ಳಿಗೆ. ಯಾರೆಲ್ಲ ಥೈರಾಯ್ಡ್ ಇದೆ, PCOD ಇದೆ, PCOS ಇದೆ ಅಂಥವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಏನೇ ಪ್ರಾಬ್ಲಮ್ ಇಲ್ಲ ಅಂದರೂ ಕೂಡ ಯಾವುದೇ ಕಾಯಿಲೆಗಳು ಬರದೇ ಇರೋ ಥರ ತಡೆಗಟ್ಟೋದಕ್ಕೂ ಕೂಡ ಯೋಗ ತುಂಬಾ ಹೆಲ್ಪ್ ಮಾಡುತ್ತೆ. ಈ ರೀತಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ಯೋಗನ ಮಾಡ್ಬೋದು. ಡೈಲಿ ಇಷ್ಟೇ ಗಂಟೆ ಮಾಡಬೇಕು ಅಷ್ಟೇ ಗಂಟೆ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಒಂದು 1/4 ಗಂಟೆ ಟೈಮ್ ಇದ್ರೂ ಕೂಡ ಅಷ್ಟರಲ್ಲೇ ನೀವು ಯೋಗವನ್ನು ಮುಗಿಸ್ಕೊಳ್ಬೋದು. ಈ ಒಂದು ಎಕ್ಸಸೈಸ್ ಕೂಡ ಅಷ್ಟೇ ಥೈರಾಯ್ಡ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಯಾವ್ಯಾವ ರೀತಿ ಯೋಗವನ್ನು ಟ್ರೈ ಮಾಡ್ತೀನಿ, ಯಾವ್ಯಾವ ರೀತಿ ಯೋಗವನ್ನು ಯಾವ್ಯಾವ ಕಾಯಿಲೆಗಳಿಗೆ ನಾವು ಬಳಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು, ಅಂದರೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಯೋಗದ್ದು. ಯಾಕೆಂದರೆ ತುಂಬಾ ಟೈಮ್ ಆಗಿಬಿಟ್ಟಿದೆ. ಆಲ್ರೆಡಿ 12 ನಿಮಿಷದೇನೋ ವಿಡಿಯೋ ಆಗಿಬಿಟ್ಟಿದೆ. ಸೊ ಹಂಗಾಗಿ ನೆಕ್ಸ್ಟ್ ನಾನು ಏರ್ ಪ್ಯಾಕನ್ನು ಶೇರ್ ಮಾಡಿ. ಈ ಪ್ಯಾಕ್ ಮಾಡ್ಕೊಳ್ಳೋದು ತುಂಬ ಈಸಿ. ಒಂದು ಜಾರ್ಗೆ ಒಂದು ಹಲವರ ಪೂರ್ತಿ ಎಲೆ ಬರುತ್ತಲ್ಲ ಅದು ಒಂದೊಂದು ಸೇರಿಸ್ಕೊಂಡಿದ್ದೀನಿ, ಸಿಪ್ಪೆಲ್ಲ ತೆಗೆದುಕೊಂಡು. ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ನೆನೆಸಿಟ್ಟಿದ್ದೆ ರಾತ್ರಿ, ಸೊ ಅದನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು 1/4 ಲೀಟ್ರಷ್ಟು ಮೊಸರು, ಹಾಗೆಯೇ ಮೈನ್ ಇಂಗ್ರೀಡಿಯೆಂಟ್ ಅಂದರೆ 4 ಕರ್ಪೂರವನ್ನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಪೇಸ್ಟು ರೆಡಿ ಆಗುತ್ತೆ ಹೇರ್ ಪ್ಯಾಕು. ಓಕೆ, ಪ್ಯಾಕ್ ಎಲ್ಲ ರೆಡಿ ಆಗಿದೆ. ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿ ನೋಡೋಣ. ನೋಡ್ಬೋದು ಎಷ್ಟು ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಮೆಂತ್ಯನ ಆ್ಯಡ್ ಮಾಡೋದ್ರಿಂದ ನಿಮಗೆ ತೆಳುವಾದ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಬರೀ ಮೊಸರು ಮತ್ತು ನಾವು ಕರ್ಪೂರನ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ತೆಳುವಾಗಿರುತ್ತೆ. ಅಪ್ಲೈ ಮಾಡೋಕ್ಕೂ ಸ್ವಲ್ಪ ಅಷ್ಟೊಂದು ಇಷ್ಟ ಆಗೋದಿಲ್ಲ. ತೆಳುವಾಗಿರುತ್ತಲ್ಲ, ಡ್ರೆಸ್ ಮೇಲೆಲ್ಲ ಬೀಳ್ತಾ ಇರುತ್ತೆ, ಅಷ್ಟೊಂದು ಇನ್ನೊಂದ್ಸಲಿ ಹಚ್ಚಲೇಬಾರ್ದು ಅನಿಸ್ಬಿಡುತ್ತೆ. ಸೊ ಆವಾಗ ಮೆಂತ್ಯನೂ ಕೂಡ ಆ್ಯಡ್ ಮಾಡಿದರೆ ನಿಮಗೆ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಜೊತೆಗೆ ಕನ್ಸಿಸ್ಟೆನ್ಸಿ ಕೂಡ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅವಾಗ ಹಚ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ಮೆಂತ್ಯನ ನೆನೆಸಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಕ್ರೀಮಿ ಟೆಕ್ಸ್ಚರಲ್ಲಿ ಇದೆ.
ಸೇಮ್ ಕ್ರೀಮ್ ಥರನೇ ಇದೆ. ನಾವು ಯಾವುದಾದ್ರೂ ರೆಡಿ ಹೇರ್ ಪ್ಯಾಕನ್ನು ಯೂಸ್ ಮಾಡಿದರೆ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಇರುತ್ತೆ. ಇದನ್ನು ನೀವು ಏರ್ ಫುಲ್ ಸಿಕ್ಕನ್ನು ಬಿಡಿಸ್ಕೊಳ್ಬೇಕಾಗತ್ತೆ. ಏರ್ ಸಿಕ್ಕನ್ನು ನೀವು ಬಿಡಿಸ್ದೆ ಹಾಗೆ ಅಪ್ಲೈ ಮಾಡಿದ್ರಿ ಅಂದರೆ ಹೇರ್ ವಾಶ್ ಮಾಡಿದ್ಮೇಲೆ ತುಂಬ ಟ್ಯಾಂಗಲ್ಸ್ ಆಗಿಬಿಡುತ್ತೆ. ಆವಾಗ ಇನ್ನೊಂದ್ಸಲಿ ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ ನಿಮಗೆ. ಅಷ್ಟೊಂದು ಏರ್ ಪ್ಯಾಕ್ ಅಪ್ಲೈ ಮಾಡಿದಾದ್ಮೇಲೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ತುಂಬ ಸಿಕ್ಕ ಅನಿಸ್ತಾ ಇದ್ರೆ. ಸೊ ಹಂಗಾಗಿ ಟ್ಯಾಂಗಲ್ಸ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ನೀವು 2 ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ ಹೇರ್ಸನ್ನು. ನೆಕ್ಸ್ಟ್ ನೀವು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕಾಗುತ್ತೆ ಇದನ್ನು, ಯಾಕೆಂದರೆ ಡ್ಯಾಂಡ್ರಫ್ ಅಲ್ವಾ. ಸೊ ಹಂಗಾಗಿ ಸ್ಕ್ಯಾಲ್ಪಿಂದ ನೀಟಾಗಿ ಪೂರ್ತಿ ಏರ್ವರೆಗೂ ನೀವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಈ ರೀತಿ ರಬ್ ಮಾಡ್ತಾನೆ ಸ್ವಲ್ಪ ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡೋದ್ರಿಂದ ನೀಟಾಗಿ ಸ್ಕ್ಯಾಲ್ಪೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಪೋರ್ಷನ್ನ ತಗೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದೇ ರೀತಿ ನೀವು ಫುಲ್ ಹೇರ್ಸಿಗೆಲ್ಲ ಅಪ್ಲೈ ಮಾಡಬೇಕು. ಸ್ಕ್ಯಾಲ್ಪ್ ಮತ್ತು ಹೇರ್ಸಿಗೂ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿಬಿಟ್ಟು ಹೇರ್ನ ಹಾಗೆ ಬಿಟ್ರಿ ಅಂದರೆ ಹೇರ್ ಎಲ್ಲ ತುಂಬ ಡ್ರೈ ಅನಿಸ್ತಾ ಇರುತ್ತೆ, ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಸೊ ಹಾಗಾಗಿ ನೀಟಾಗಿ ಸ್ಕ್ಯಾಲ್ಪ್ ಮತ್ತು ಹೇರ್ಗೆ ಪೂರ್ತಿಯಾಗಿ ಅಪ್ಲೈ ಮಾಡಿ. ಇಷ್ಟು ಕ್ವಾಂಟಿಟಿ ಒಂದು 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ನಾನು. ಇದು ನನ್ನ ಹೇರಿಗೆ ಕಂಪ್ಲೀಟಾಗಿ ಆಗುತ್ತೆ. ಇನ್ನು ಜಾಸ್ತಿ ಇದ್ದರೆ ನೀವು ಜಾಸ್ತಿ ತೊಗೊಳ್ಬೋದು, ಇನ್ನು ಕಮ್ಮಿ ಇದ್ದರೆ ಹೇರ್ಸು ಇನ್ನು ನೀವು ಕಮ್ಮಿನೇ ತೊಗೊಳ್ಬೋದು. ಹಾಗೆ ನಾವು ಮೆಂತ್ಯ ನೆನೆಸಿದ ನೀರನ್ನು ಆ್ಯಡ್ ಮಾಡಿಲ್ಲ, ಯಾಕೆಂದ್ರೆ ಹಲುವಾರ ಮತ್ತು ಮೊಸರನ್ನ ಆ್ಯಡ್ ಮಾಡಿದರೆ ಇನ್ನೂ ತೆಳುವಾಗ್ಬಿಡುತ್ತೆ. ಮತ್ತು ಮೆಂತ್ಯ ನೆನೆಸಿದಂಥ ನೀರನ್ನೇನಾದರೂ ಸೇರಿಸ್ಕೊಂಡ್ರೆ, ಸೊ ಅದನ್ನು ಆ್ಯಡ್ ಮಾಡಿಲ್ಲ. ನಿಮಗೆ ಬೇಕಂದರೆ ಇನ್ನೂ ಲೆಂತಿ ಆಗಿದೆ, ಇನ್ನೂ ತಿಕ್ಕಾಗಿದೆ ಹೇರು ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಪೂರ್ತಿ ಹೇರ್ಗೆ ಅಪ್ಲೈ ಮಾಡಿಬಿಟ್ಟು ನಾನು ಓಕೆ ಪೂರ್ತಿ ಸ್ಕ್ಯಾಲ್ಪ್ ಮತ್ತು ಹೇರಿಗೆಲ್ಲ ಅಪ್ಲೈ ಮಾಡಿದ್ದೀನಿ. ಇದನ್ನು ಇವಾಗ ಡ್ರೈ ಆಗ್ಲಿಕ್ಕೆ ಬಿಡಬೇಕು. ಅಟ್ಲೀಸ್ಟ್ 1 ಅವರ್ ಆದರೂ ನೀವು ಬಿಡಲೇಬೇಕು. ನಿಮಗೆ ಟೈಮ್ ಇತ್ತು ಅಂದರೆ 2-3 ಗಂಟೆ ಆದರೂ ಬಿಡ್ಬೋದು. ನಂತರ ಒಂದು ಒಳ್ಳೆ ಶಾಂಪೂಯಿಂದ ನೀವು ಏರ್ ವಾಶ್ ಮಾಡಿದರೆ ಆಯಿತು. ಶಾಂಪೂಯಿಂದನೇ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅಷ್ಟಾಗಿ ಬರೀ ನೀರಿಂದ ಹಾಗೇನೆ ವಾಶ್ ಮಾಡಿದರೆ ಅಷ್ಟಾಗಿ ಹೇರು ಕ್ಲೀನ್ ಆಗೋದಿಲ್ಲ. ಸೊ ಅವಾಗ ನಮಗೆ ಸ್ಟಿಕ್ಕಿ ಅನಿಸ್ತಾ ಇರುತ್ತೆ. ಅವಾಗ ಒಂಥರ ಇದು ಸಿಕ್ಕು ಕೂಡ ಜಾಸ್ತಿ ಆಗುತ್ತೆ, ಆವಾಗ ಹೇರ್ ಫಾಲ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಶಾಂಪೂಯಿಂದನೇ ನೀವು ಯಾವುದೇ ಏರ್ ಪ್ಯಾಕ್ ಯೂಸ್ ಮಾಡಿದಾಗ ಬರೀ ಶಾಂಪೂಯಿಂದನೇ ನೀವು ಹೇರ್ ವಾಶ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ನೀವು ಬರೀ ವಾಟರಿಂದ ಏರ್ ವಾಶ್ ಮಾಡಿದರೆ ಅಷ್ಟಾಗಿ ನೀಟಾಗಿ ಕ್ಲೀನ್ ಆಗೋದಿಲ್ಲ, ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗೋದಿಲ್ಲ, ಏರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಫುಲ್ ಏರ್ ಎಲ್ಲ ಡ್ರೈ ಆದಮೇಲೆ ವಾಶ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. 1 ಟೈಮ್ಗೆ ಇದು ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗಲ್ಲ, ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡಬೇಕಾಗುತ್ತೆ. 2 ಅವರ್ಸ್ ನಾನು ವಾಶ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಏರ್ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನೀಟಾಗಿ ಶಾಂಪೂ ಹಾಕ್ಬಿಟ್ಟು ವಾಶ್ ಮಾಡಿಬಿಟ್ಟು ಫುಲ್ ಡ್ರೈ ಆದಮೇಲೆ ನಿಮಗೆ ಒಂದು ಟವಲಿಂದ ನೀಟಾಗಿ ಕೊಡ್ಕೊಂಡ್ರೆ ಹೇರ್ ಪ್ಯಾಕ್ ಹಾಕಿದಾಗ ಅದ್ರದ್ದು ಏನೇ ಅಂಶನೂ ಉಳಿಯೋದಿಲ್ಲ. ಕೆಲವೊಂದ್ಸಲಿ ಹಂಗಂಗೆ ಮೆಂತ್ಯದು ಅದೆಲ್ಲ ಆಗಾಗೆ ಇರುತ್ತೆ, ಅದೆಲ್ಲ ಏನೂ ಇರೋದಿಲ್ಲ. ನೀಟಾಗಿ ಡ್ರೈ ಆದಮೇಲೆ ಕೊಡ್ಕೊಂಡ್ರೆ ಏನೂ ಇರೋದಿಲ್ಲ. ನಂತರ ನೀವು ಕೊಡ್ಕೊಂಡು ನೀಟಾಗಿ ಒಂದು ಒಳ್ಳೆ ಏರ್ ಸಿರಮ್ನ ಯೂಸ್ ಮಾಡಿ, ಆವಾಗ ಫ್ರೀ ಆಗುತ್ತೆ, ಯಾವುದೇ ಟ್ಯಾಂಗಲ್ಸ್ ಇರೋದಿಲ್ಲ. ನಿಮಗೆ ಸಿಲ್ಕಿ ಹೇರ್ ಕೊಡೋದಕ್ಕೂ ಕೂಡ ಯೂಸ್ ಆಗುತ್ತೆ. ಹಾಗೆಯೇ ಹೇರು ಹೈಡ್ರೇಟ್ ಆಗಿರುತ್ತೆ ಸಿರಮ್ನ ಯೂಸ್ ಮಾಡೋದ್ರಿಂದ. ಕೆಲವೊಬ್ರು ಕೇಳ್ತಾ ಇರ್ತಾರೆ ಲಾಂಗ್ ಹೇರ್ ಮೇಂಟೈನ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿ. ತುಂಬ ಲಾಂಗ್ ಹೇರ್ ಇದ್ದಾಗ ತುಂಬಾ ಸಿಕ್ಕಾಗ್ತಾ ಇರುತ್ತೆ. ಸೊ ಅವಾಗ ಏನು ಮಾಡಬೇಕಂದ್ರೆ ಒಂದು ಒಳ್ಳೆ ಹೇರ್ ಸಿರಮ್ನ ಯೂಸ್ ಮಾಡಿ. ನಾನು ಅಷ್ಟೇ ಜಸ್ಟ್ ಹೇರ್ ವಾಶ್ ಮಾಡಿಬಿಟ್ಟು ಸನ್ ಡ್ರೈ ಮಾಡಬೇಕು. ಯಾವಾಗಲೂ ಕೂಡ ತುಂಬ ಟೂಲ್ಸನ್ನು ಯೂಸ್ ಮಾಡೋದ್ರಿಂದ ಹೇರು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸನ್ ಡ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಏರ್ ಫಾಲ್ ಆಗೋದಿಲ್ಲ, ಹಾಗೆಯೇ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಸೊ ನಾನು ಅಷ್ಟೇ ಸನ್ ಡ್ರೈ ಮಾಡಿದ್ದೀನಿ ಅಷ್ಟೇ, ಹೇರಿಗೆ ಮತ್ತೇನೂ ಹಚ್ಚಿಲ್ಲ. ಒಂದು ಒಳ್ಳೆ ಏರ್ ಸಿರಮ್ನ ಯೂಸ್ ಮಾಡಿದ್ದೀನಿ ಅಷ್ಟೇ. ನೀಟಾಗಿ ಬಾಚಿದ್ದೀನಿ. ನನ್ನ ಹೇರ್ ಇರೋದು ಸ್ಟ್ರೈಟ್ ಹೇರೇನೆ, ಸೊ ಹಂಗಾಗಿ ಒಳ್ಳೆ ಸ್ಟ್ರೈಟ್ನಿಂಗ್ ಮಾಡಿರೋ ಥರ ಕಾಣಿಸ್ತಾ ಇದೆ ಅಷ್ಟೇ. ಹಾಗೆಯೇ ಯಾರಿಗೆಲ್ಲ ತುಂಬ ಡ್ಯಾಂಡ್ರಫ್ ಆಗಿದೆ, ತಲೆಯಲ್ಲಿ ತುಂಬಾ ಡಿಹೈಡ್ರೇಟ್ ಆಗಿದೆ, ಸ್ಕ್ಯಾಲ್ಪ್ ಎಲ್ಲ ಫುಲ್ಲು ಡ್ರೈ ಆಗಿದೆ, ಏರ್ಸ್ ಎಲ್ಲ ತುಂಬಾ ಡಿಹೈಡ್ರೇಟ್ ಆಗಿದೆ ಅನ್ನೋರು ಈ ಒಂದು ಹೇರ್ ಪ್ಯಾಕನ್ನು ಯೂಸ್ ಮಾಡ್ಬೋದು. ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನನಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ತುಂಬಾ ಸ್ಕ್ಯಾಲ್ಪ್ ಡ್ರೈ ಆಗ್ತಾ ಇದೆ ಅನ್ನುವಾಗ ವೀಕ್ಲಿ ಒನ್ಸ್ ನೀವು ಇದನ್ನು ಯೂಸ್ ಮಾಡಿದರೆ ಸಾಕು. ಇನ್ನು ವೀಕ್ಲಿ ಒನ್ಸ್ ಇದು ಹೇರ್ ಪ್ಯಾಕ್ ಯೂಸ್ ಮಾಡಿಬಿಟ್ಟು ಇನ್ನು 4-5 ದಿನ ಬಿಟ್ಬಿಟ್ಟು ಮತ್ತು ಹೇರ್ ಆಯಿಲ್ ಯೂಸ್ ಮಾಡಿದರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನೇನು ಸಮ್ಮರ್ ಅಲ್ವಾ, ಎಲ್ಲ ಹೇರ್ ಪ್ಯಾಕ್ಗಳನ್ನು ಯೂಸ್ ಮಾಡ್ಬೋದು.
ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಸ್ವಲ್ಪ ಶೀತ ಆಗೋದು ಜಾಸ್ತಿ. ಸೊ ಹಂಗಾಗಿ ಆದಷ್ಟು ಕಂಟ್ರೋಲ್ ಅಂದರೆ ಜಾಸ್ತಿ ಯೂಸ್ ಮಾಡಲ್ಲ ನಾನು. ಇವಾಗ ಬೇಸಿಗೆ ಅಲ್ವಾ, ಇನ್ನೇನು ಇಷ್ಟೊಂದು ಬಿಸಿಲು ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಹೇರ್ ಪ್ಯಾಕ್ ಯೂಸ್ ಮಾಡಿದರೆ ಒಂದು ಒಳ್ಳೆ ರಿಸಲ್ಟ್ನ ನೀವು ನೋಡ್ಬೋದು. ಯಾರಿಗೆಲ್ಲ ಡ್ಯಾಂಡ್ರಫ್ ಇದೆ ಖಂಡಿತ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ಫಸ್ಟ್ ಡೇ ಯೂಸ್ ಮಾಡಿಬಿಟ್ಟು ನಿಮಗೆ ರಿಸಲ್ಟ್ ಸಿಗಬೇಕಂದ್ರೆ ಖಂಡಿತ ಸಿಗೋದಿಲ್ಲ. ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಹೋದರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಈ ಏರ್ ಪ್ಯಾಕನ್ನು ಯೂಸ್ ಮಾಡೋದ್ರಿಂದ. ಹಾಗೆಯೇ ಒಂದು ಪಾರ್ಸಲ್ ಬಂದಿತ್ತು, ಹಾಗೆಯೇ ಓಪನ್ ಮಾಡಿದ್ದೀನಿ ನಾನು. ಅಜಿಯೋದಲ್ಲಿ ಈ ಒಂದು ಪ್ಯಾಂಟ್ ಮತ್ತು ಟಾಪನ್ನು ತರಿಸಿದ್ದೆ. ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಕಡಿಮೆ ಬೆಲೆ. ಇದು ಜಸ್ಟ್ ಈ ಪ್ಯಾಂಟು ಬ್ಲ್ಯಾಕ್ ಕಲರು, ನೋಡ್ಬೋದು ಎಷ್ಟು ಸ್ಟ್ರೆಚಬಲ್ ಇದೆ ಅಂತ ಹೇಳ್ಬಿಟ್ಟು. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಜೀನ್ಸ್ ಯಾರಿಗೆಲ್ಲ ಇಷ್ಟ ಆಗಲ್ಲ ಅಂಥವ್ರು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. 352 ಏನೋ 352 ರುಪೀಸ್ ಏನೋ ಅಷ್ಟೇ ಅಜಿಯೋದಲ್ಲಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಕೊಡೋದಕ್ಕಾಗೋದಿಲ್ಲ ಅಜಿಯೋದಲ್ಲಿ. ನಾನು ಕೋಡನ್ನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಚೆಕ್ ಮಾಡ್ಬೋದು. ಹಾಗೆಯೇ ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಒಂದು ಟಾಪು ಫುಲ್ ಸ್ಲೀವ್ ಇದೆ. ಇದು ಟಾಪು ಇದು ಜಸ್ಟು 222 ರುಪೀಸ್ ಏನೋ ಅಷ್ಟೇ. ಇದೂ ಕೂಡ ಅಷ್ಟೇ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಒಂದ್ಸಲಿ ಚೆಕ್ ಮಾಡೋಣ ಸೈಜ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಒಂದ್ಸಲಿ ಚೆಕ್ ಮಾಡಿ ಇಟ್ಬಿಟ್ರೆ ಕೆಲವೊಂದ್ಸಲಿ ಸೈಜ್ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ಸೊ ಹಂಗಾಗಿ ತಂದಾಗ ಒಂದ್ಸಲಿ ಚೆಕ್ ಮಾಡಿಟ್ರೆ ವೇರ್ ಮಾಡಬೇಕಾದ್ರೆ ಈಸಿ ಆಗುತ್ತೆ, ಇಲ್ಲ ರಿಟರ್ನ್ ಮಾಡ್ಬೋದು. ಸೊ ಹಂಗಾಗಿ ಒಂದ್ಸಲಿ ಚೆಕ್ ಮಾಡೋಣ, ಹೇಗೆ ಕಾಣ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಕಂಫರ್ಟಬಲ್ ಆಗಿದೆ. ಎಸ್ ಸೈಜ್ ಆದರೆ ನನಗೆ ಪರ್ಫೆಕ್ಟು ಟೀ ಶರ್ಟಲ್ಲಿ. ಸೊ ಹಂಗಾಗಿ ಕಂಫರ್ಟಬಲ್ ಆಗಿದೆ ನನಗೆ. ಪ್ಯಾಂಟು ಅಷ್ಟೇ ತುಂಬಾ ಚೆನ್ನಾಗಿದೆ. ವರ್ತ್ ಅಂತ ಹೇಳ್ಬೋದು. 350 ರುಪೀಸ್ಗೆ ಈ ಒಂದು ಪ್ಯಾಂಟು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಇಷ್ಟ ಆಯ್ತಂದರೆ, ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರದ್ದು ಕೋಡ್ ಕೊಟ್ಟಿರ್ತೀನಿ, ನೋಡ್ತೀನಿ. ಲಿಂಕ್ ಬಂದರೆ ಹಾಕಿರ್ತೀನಿ, ಇಲ್ಲಾಂದರೆ ಕೋಡ್ ಹಾಕಿರ್ತೀನಿ. ಯಾವುದಾದ್ರೂ ಹೋಗಿ ಚೆಕ್ ಮಾಡ್ಬೋದು ನಿಮ್ಗೆ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಇವಾಗ ಅಡುಗೆ ಮಾಡಬೇಕು. ಒಂದು 8:30 ಅಷ್ಟರಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗಬೇಕು. ಸೊ ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡು, ಊಟ ಮುಗಿಸ್ಕೊಂಡು, ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡಬೇಕು. ಸೊ ಆದರೆ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಹಾಸ್ಪಿಟಲಿಗೆ ಬಂದಿದ್ವಿ. ಹಾಸ್ಪಿಟಲ್ದೆಲ್ಲ ಮುಗೀತು. ಸೊ ಹಂಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಏನು ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಹೋಗಿ ಊಟ ಮಾಡಬೇಕು. 7:15ಗೆ ಬರ್ತಾರೆ ಅಂತ ಹೇಳಿದರು ಡಾಕ್ಟರು. 9 ಗಂಟೆ ಆಯಿತು ಬರೋದು. ಸೊ ನಂದು 11ನೇದು ಟೋಕನ್ನು. ಸೊ ಲೇಟ್ ಆಯಿತು. ಎಲ್ಲನೂ ಕೂಡ ಮುಗಿಸ್ಕೊಂಡು ಬಂದಿದ್ದೀನಿ. ಇನ್ನು ಹೋಗಿ ಚಪಾತಿ ಮಾಡಬೇಕು. ಚಪಾತಿ ಮಾಡಿಬಿಟ್ಟು ಊಟ ಮಾಡಬೇಕು. ಎಗ್ ಕರಿ ಮಾಡಿದ್ದೀನಿ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಜಸ್ಟ್ ಒಗ್ಗರಣೆ ಮಾಡಿಬಿಟ್ಟು ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ತಿನ್ನೋದಷ್ಟೇ. ಆಲ್ರೆಡಿ 9:15 ಆಗಿದೆ. ಹೋಗಿ ಊಟ ಮಾಡಬೇಕು. ಇನ್ನೇನಿಲ್ಲ, ಎಲ್ಲ ಕೆಲಸ ಮುಗ್ದಿದೆ. ಸಚಿನ್ ಇರಲಿಲ್ಲ. ಸೊ ಹಂಗಾಗಿ ಚಿನ್ನಣ್ಣ ಬಂದಿದ್ದಾನೆ. ಚಿನ್ನಣ್ಣ ಹಾಯ್. ಹೇಗನ್ಸ್ತು? ಏನಪ್ಪ ಇರ್ಲಿಲ್ವಲ್ಲ ಕಾರ್ ತಗೊಳ್ಬೇಕಾದ್ರೆ? ಬೇಜಾರಾಯ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳೆಲ್ಲ ಆಶೀರ್ವಾದದಿಂದ. ಇವಾಗಪ್ಪ ಸ್ವಾಮಿ, ಯಾವ ನೀವು ಬಸ್ನವ್ರು ಬಂದ್ಬಿಟ್ರೆ ಅಂತೂ ಟ್ರಾಫಿಕ್ ಆಗೋದು ಖಂಡಿತ. ಡ್ರೈವ್ ಮಾಡಿಕೊಂಡು ಮಾತಾಡಬಾರ್ದು, ಆದರೆ ನಾನು ಮಾತಾಡಿಸ್ತಿದ್ದೀನಿ. ಎಕ್ಸ್ಪರ್ಟ್ ಡ್ರೈವರು. ಸೊ ಹಂಗಾಗಿ ಅಣ್ಣ ಆ ಕಾರ್ ಎರ್ಟಿಗ ಓಡಿಸ್ಬಿಟ್ಟು ಇವಾಗ ಇಟಿಎಸ್ ಓಡಿಸೋದಕ್ಕೆ ಏನು ಅನಿಸ್ತಾ ಇದೆ? ಆ ಗಾಡಿ ಸ್ವಲ್ಪ ಹೈಟ್ ಬರುತ್ತೆ, ಓಡಿಸೋದಕ್ಕೂ ಚೆನ್ನಾಗಿರುತ್ತೆ. ಇದು ನೆಲದಲ್ಲೇ ಹೋಗ್ತಿದೀವಿ ಅನ್ಸುತ್ತೆ. ನಮಗೂ ಗಾಡಿಗೂ ಈ ಗಾಡಿಗೂ ತುಂಬಾನೇ ಡಿಫ್ರೆಂಟ್ ಇದೆ. ಆ ಗಾಡಿ ಓಡಿಸ್ಬಿಟ್ಟು ಈ ಗಾಡಿ ಓಡ್ಸಕ್ಕಾಗಲ್ಲ, ಈ ಗಾಡಿ ಓಡಿಸ್ಬಿಟ್ಟು ಆ ಗಾಡಿ ಓಡ್ಸಕ್ಕಾಗಲ್ಲ. ಆ ಥರ ನಮಗೂ ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ ಅಂದರೆ, ಈ ಕಾರಲ್ಲಿ ಇದ್ದಾಗ ಅಷ್ಟೊಂದೇನು ಗೊತ್ತಾಗ್ತಿರ್ಲಿಲ್ಲ, ಯಾಕೆಂದರೆ ಕ್ರಿಸ್ಟ ಯಾವತ್ತು ಯೂಸ್ ಮಾಡಿರಲಿಲ್ಲ. ಇವಾಗ ಕ್ರಿಸ್ಟದಲ್ಲಿ ಕುತ್ಕೊಂಡು ಇದರಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ಸ್ವಲ್ಪ ಕೆಳಗಡೆ ಇದೆ ಇದು, ಅಷ್ಟೊಂದು ಹೈಟ್. ಅದು ಈ ಕ್ರಿಸ್ಟದಲ್ಲಿ ಹೈಟು ಇದೆ ಸೀಟು, ಸ್ವಲ್ಪ ಫ್ರೀ ಆಗೂ ಇದೆ. ಇದು ಸ್ವಲ್ಪ ಕೆಳಗಡೆನೇ ಇದೆ ಅನಿಸುತ್ತೆ. ಆದರೆ ಇದಕ್ಕೇನೆ ಅಡ್ಜಸ್ಟ್ ಆಗಿದ್ವಿ ಮುಂಚೆ. ಇವಾಗ ಅದನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಇದ್ರಲ್ಲಿ ಕುತ್ಕೊಳ್ಳೋದಕ್ಕೆ ಕೆಳಗಡೆನೇ ಹೋಗ್ತಾ ಇದೆ ಅನ್ನೋ ಅನಿಸ್ತಾ ಇರುತ್ತೆ. ಹೇಳಿ, ಇವಾಗ ಕಾರ್ ತಗೊಳಕ್ ಬಂದಿರ್ಲಿಲ್ವಲ್ಲ, ಏನ್ ರೀಸನ್ ಅಂತ ಹೇಳ್ಬಿಟ್ಟು? ತುಂಬಾನೇ ಬೇಜಾರಾಯ್ತು. ಏನ್ ರೀಸನ್ ಅಂದ್ರೆ, ನಮ್ಮ ಅತ್ತೆಯವರಿಗೆ ಒಬ್ರಿಗೆ ಹುಷಾರಿರ್ಲಿಲ್ಲ, ಮಣಿಪಾಲ್ ಹೋಗ್ಬೇಕಿತ್ತು ಕರ್ಕೊಂಡು.
ಹಾಗಾಗಿ ಮಣಿಪಾಲ್ ಹೋಗಿದ್ದೆ. ಹಾಗಾಗಿ ಗಾಡಿ ಡೆಲಿವರಿಗೆ ಬರೋಕ್ಕಾಗಲಿಲ್ಲ. ಬಟ್ ತುಂಬಾನೇ ಬೇಜಾರಾಯಿತು. ಬಟ್ ಎಲ್ಲೂ ಇದ್ದಲ್ಲ, ಅಕ್ಕ ಇದ್ರು, ಅಣ್ಣ ಇದ್ರು, ತಂದೆ ತಾಯಿ ಬಂದಿದ್ರು, ಆದರೂ ಖುಷಿ ಆಯಿತು. ನಾನಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಅಷ್ಟೇ, ಇನ್ನೇನು ಇಲ್ಲ. ಈಗ ಕಾರ್ ಡ್ರೈವ್ ಮಾಡಿದಲ್ಲ, ಏನ್ ಅನ್ಸ್ತು ಎಕ್ಸ್ಪೀರಿಯನ್ಸ್? ಕಾರ್ ಡ್ರೈವಿಂಗ್ ಮಾಡೋಕೆ ಒಂಥರ ಆನೆ ಮೇಲೆ ಕುತ್ಕೊಂಡು ಸವಾರಿ ಮಾಡ್ದಂಗೆ ಅನಿಸ್ತು. ಬಟ್ ತುಂಬಾನೇ ಚೇಂಜ್ ಇದೆ. ಓಡ್ಸಕ್ ಭಯಾನೇ ಅನ್ಸುತ್ತೆ ಸ್ವಲ್ಪ, ಅಡ್ಜಸ್ಟ್ ಆಗೋ ತನಕ ಒಂದು 5-10 ಕಿಲೋಮೀಟ್ರು. ಬಟ್ ತುಂಬಾ ಚೆನ್ನಾಗಿದೆ ಗಾಡಿ, ಓಡಿಸ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಎಲ್ಲರೂ ತಗೋಬೇಕಂತ ಆಸೆಯಲ್ಲಿದ್ರೆ ತಗೊಳ್ಳಿ, ಚೆನ್ನಾಗಿದೆ. ಆದ್ರೆ ಇನ್ನೊಂದು ಸೇಫಲ್ಲಿ ಡ್ರೈವ್ ಮಾಡಿ, ಸೇಫ್ ಆಗಿರಿ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋಂಗಿದ್ದಂಗೆನೆ. ಎಲ್ಲ ನಿಮ್ಮ ಆಶೀರ್ವಾದದಿಂದ ಇನ್ನೂ ಸ್ವಲ್ಪ ಬೆಳೆಸಿ, ಹಾರೈಸಿ, ಅದೇ ಕೇಳ್ಕೊಳ್ಳೋದು ನಾನು ತುಂಬಾನೇ. ಅಷ್ಟೇ, ಇಷ್ಟ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಅಕ್ಕ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ 4 ಮಾತು. ಬಾಯ್ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಓಕೆ, ಇನ್ನೇನು ಹೋಗ್ಬಿಟ್ಟು ಊಟ ಮಾಡಬೇಕು. ತುಂಬ ಟೈಮ್ ಆಗಿದೆ. ಏನೇ ಅಂದರೂ ಇಷ್ಟೇ ಬೇಗ ಊಟ ಮಾಡೋಣ ಅಂದ್ರೂ ಆಲ್ರೆಡಿ ಟೈಮ್ ಆಗಿಬಿಡುತ್ತೆ. ಇವಾಗ ಹೋಗಿ ಕ್ವಿಕ್ಕಾಗಿ ಎಲ್ಲನೂ ಕೂಡ ಮಾಡಿಕೊಂಡು ಊಟ ಮಾಡಬೇಕು. ಸೊ ಈ ವಿಡಿಯೋನ ಎಂಡ್ ಮಾಡಿರಲಿಲ್ಲ ಇವತ್ತಿಂದು. ಸೊ ಹಂಗಾಗಿ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕರ್ನಾಟಕ.